ಎಸ್, ಒಟ್ಟಾರೆ ನೀಟ್ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ಸಿದ್ಧ ಆಗಿದ್ದಾರೆ. ಆದರೆ ಕೆಲವು ಕಡೆ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ರೈಲು ಕೆಟ್ಟು ನಿಂತಿದೆ. ಆ ರೈಲಿನಲ್ಲಿ ಪರೀಕ್ಷೆ ಹೊರಟಿದ್ರು ವಿದ್ಯಾರ್ಥಿಗಳು ಈಗ ಹೈರಾಣಾಗಿದ್ದಾರೆ. ಕೈಕೊಟ್ಟಿದೆ ಹಾಸನದಿಂದ ಯಶವಂತಪುರದ ಕಡೆಗೆ ಬರ್ತಾ ಇದ್ದಂತಹ ರೈಲು, ಇನ್ನು ಬೆಂಗಳೂರಿನಿಂದ ಸೋಲಾಪುರದತ್ತ ಹೊರಟಿದ್ದಂತಹ ರೈಲು, ಹಾಸನದಿಂದ ಬರ್ತಾ ಇದ್ದಂತಹ ರೈಲು ಕೆಟ್ಟು ನಿಂತಿದ್ದರಿಂದಾಗಿ ವಿದ್ಯಾರ್ಥಿಗಳೀಗ ಬಹಳ ಸಂಕಷ್ಟಕ್ಕೊಳಗಾಗಿದ್ದಾರೆ. 1 ಗಂಟೆಯಿಂದ ರೈಲಿನಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿ ಅಲ್ಲೇ ನಿಲ್ಲಿಸಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಪರದಾಟ. ಆಗಲೇ ಅಲ್ಲಿ ವಿವರಿಸ್ತಾ ಇದ್ರು 11:30ಯಿಂದ 1:30 ಒಳಗಡೆ ಬಂದು ತಲುಪ್ಕೊಳ್ಬೇಕು ಅಂತ. ಹಾಗಾಗಿ ಅಷ್ಟರೊಳಗೆ ತಲುಪೋದಕ್ಕಾಗುತ್ತೋ ಇಲ್ಲೋ ಎನ್ನುವಂತಹ ಆತಂಕ ಸಹಜವಾಗಿ ಅವರಿಗಿದೆ. ಈಗ ಬೇರೆ ವ್ಯವಸ್ಥೆ ಮಾಡಿದಾರಂತೆ. ಆ ಮೂಲಕ ಬೆಂಗಳೂರಿನತ್ತ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮಂಜು, ಮತ್ತೊಮ್ಮೆ ಪರೀಕ್ಷೆ ಬರೀಬೇಕಾಗಿದೆ ನೀಟ್ ಪರೀಕ್ಷಾರ್ಥಿಗಳು. ಹಾಗಾಗಿ ಒಂದು ಕಡೆ ಆತಂಕ ಸಹಜವಾಗಿರುತ್ತೆ. ಅದು ಸಾಲದು ಅಂತ ರೈಲ್ ಕೆಟ್ಟು ಹೋಗಿದ್ಯಾ? ಏನ್ ಸಮಸ್ಯೆ ಆಯ್ತು? ಏನ್ ವ್ಯವಸ್ಥೆ ಆಗಿದೆ? ಪ್ರತಿಮಾ, ಹೌದು, ಇಂದು ನೀಟ್ ಪರೀಕ್ಷೆ ಬರೆಯುವಂತ ಹಿನ್ನೆಲೆಯಲ್ಲಿ ಹಾಸನದಿಂದ ಬೆಂಗಳೂರಿಗೆ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಈ ವೇಳೆಗೆ ಯಶವಂತಪುರದಿಂದ ಸೊಲ್ಲಾಪುರ ಕಡೆಗೆ ತರಿಸಿದಂತಹ ಟ್ರೈನ್ ಒಂದು ಹಾಸನದಿಂದ, ಅಂದ್ರೆ ಏನು ಸೋಲೂರಿನಿದೆ, ನೆಲಮಂಗಲ ತಾಲೂಕಿನ ಸೋಲೂರಿನಿದೆ, ಆ ಸೋಲೂರಿನಿಂದ ಟ್ರೈನ್ ಸ್ಟಾಪ್ ಇಂದ ಮುಂದೆ ಕೆಲವೊಂದು 100 ಮೀಟರ್ ಮುಂದೆ ಹೋಗ್ತಿದಂತೆ ಒಂದೇ ಟ್ರ್ಯಾಕ್ ಬರುತ್ತೆ. ಆ ಟ್ರ್ಯಾಕ್ ಮೇಲೆ ಇಂಜಿನ್ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದು ಅಲ್ಲಿ ಕೆಟ್ಟು ನಿಂತಿತ್ತು. ಈ ಹಿನ್ನೆಲೆಯಲ್ಲಿ ಹಾಸನದಿಂದ ಬರೆದಂತಹ ರೈಲು ಏನಾಗಿತ್ತು ಅಂದ್ರೆ ಟ್ರ್ಯಾಕ್ ಬದಲಿ ಟ್ರ್ಯಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಅದೇ ಟ್ರ್ಯಾಕ್ ಮೇಲೆ ನಿಂತ್ಕೊಳ್ತು. ಆ ವೇಳೆಗೆ ವಿದ್ಯಾರ್ಥಿಗಳ ಜೊತೆಗೆ ಅಲ್ಲಿದ್ದಂತ ಕೆಲವೊಂದಷ್ಟು ಜನ ಪ್ಯಾಸೆಂಜರ್ಸ್ಗೆ ಸ್ವಲ್ಪ ಕಷ್ಟ ಆಯ್ತು. 1 ಗಂಟೆಗಳ ಕಾಲ ಸಮಯ ಅಲ್ಲಿ ವಿಳಂಬ ಆಯ್ತು. ಕೂಡಲೇ ನೀಟ್ ಪರೀಕ್ಷೆ ಬರೀತಕ್ಕಂಥ ವ್ಯವಸ್ಥೆ ಅಂದ್ರೆ ಅಲ್ಲಿನ ಸ್ಥಳೀಯವಾಗಿ ಒಂದಷ್ಟು ವಾಹನಗಳನ್ನ ರೆಡಿ ಮಾಡಿ ಮತ್ತೆ ನಂತರ ಬಸ್ಗಳಲ್ಲಿ ಕಳಿಸುವಂತ ನಿಟ್ಟಿನಲ್ಲಿ ಮುಂದಾಗಿದ್ರೆ 1 ಗಂಟೆಗಳ ತಾಸು ಸಮಯ ವಿಳಂಬ ಆಯ್ತು. ಹಾಗಾಗಿ ತಡ ಆಗಿದೆ. ಸದ್ಯ ಈಗ ಬೆಂಗಳೂರಿನತ್ತ ಏನೋ ಆ ವಿದ್ಯಾರ್ಥಿಗಳು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್. ಸೊ ಮೈಸೂರಲ್ಲಿ ಈ ರೀತಿಯ ವ್ಯವಸ್ಥೆಗಳಾಗಿದೆ ನೋಡ್ತಾ ಇದ್ವಿ. ಹಾಗೆ ಮಂಗಳೂರಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸೆಂಟರ್ಗಳಲ್ಲಿ ಇದೇ ರೀತಿಯಾದಂತಹ ಬಂದೋಬಸ್ತ್ ಜೊತೆಗೆ ಎಕ್ಸಾಮ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. TV9 ಜೊತೆಗೆ ನೀಟ್ ಅಭ್ಯರ್ಥಿಗಳು ಹಾಗೆ ಪೋಷಕರು ಈ ಸಂಬಂಧ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನೀಟ್ ಮರುಪರೀಕ್ಷೆ ನಡೀತಾ ಇರುವಂಥದ್ದು. ವಿದ್ಯಾರ್ಥಿಗಳು TV9 ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಇವಾಗ ಏನು ಇವತ್ತು ಮತ್ತೆ ಮರುಪರೀಕ್ಷೆ ನಡೀತಾ ಇದೆ, ಸೊ ಯಾವ ರೀತಿ ಪ್ರಿಪ್ರೇಷನ್ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರಿಪ್ರೇಷನ್ ಲಾಸ್ಟ್ ಟೈಮ್ಕಿನ್ನ ಈ ಸಲ ಬೆಟರ್ ಆಗಿದೆ. ಯಾಕಂದರೆ ಜಾಸ್ತಿ ಟೈಮ್ ಸಿಕ್ತು. ಅದಕ್ಕೆ ಲಾಸ್ಟ್ ಟೈಮ್ಕಿನ್ನ ಕಂಪ್ಯಾರಿಟಿವ್ಲಿ ಈ ಸಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದೊಂದು ಅಡ್ವಾಂಟೇಜ್ ಆಯಿತು. ಅಂದರೆ ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಬರ್ದಿಲ್ಲ ಆ ಥರ ಅವರಿಗೆ ಅಡ್ವಾಂಟೇಜ್, ನಮ್ಮಂಥವ್ರಿಗೆ ಆಯಿತು ಅಂತ. ಅಂದರೆ ಪ್ರಿಪ್ರೇಷನ್ ಚೆನ್ನಾಗಿದೆ ಲಾಸ್ಟ್ ಟೈಮ್ಕಿನ್ನ. ಇವಾಗ ನೀಟ್ ಪರೀಕ್ಷೆ ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ಕೂಡ ಬರ್ದಿದ್ದೀರಿ ಮರು ಪರೀಕ್ಷೆ. ಸೊ 2 ಸರಿ ಈ ಥರ ಪ್ರಿಪ್ರೇಷನ್ ಆಗೋದಕ್ಕೆ ಏನು ತೊಂದರೆ ಆಗಲಿಲ್ವಾ? ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸರ್, ನನಗೆ ಫಸ್ಟ್ ನೀಟ್ ಎಕ್ಸಾಮ್ ಅಂತ ಅಂದಾಗ ನಂಗೆ ನಿಜ ಖುಷಿ ಆಯಿತು. ಯಾಕಂದರೆ ನಾನು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೀನಿ ಈ ಸತಿ. ಆ್ಯಂಡ್ ಲಾಸ್ಟ್ ಟೈಮಿಂದ ಚೆನ್ನಾಗಿ ಸ್ಕೋರ್ ಬರುತ್ತೆ ಅಂದ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಕಟ್ ಆಫ್ ದಾಟಿತ್ತಿಲ್ಲ. ಸೊ ನಾನು ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜ್ ಮತ್ತು ಸುಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಾಪಸ್ ನಮ್ಮನ್ನ ಕಾಲೇಜಿಗೆ ಕಳಿಸಿದ್ದಾರೆ. ಏನೇ ಗೊಂದಲ ಆದರೂ ನಮ್ಮನ್ನ ಇಲ್ಲಿ ನೋಡ್ಕೊಂಡಿದ್ದಾರೆ. ಲಾಸ್ಟ್ ಮೂಮೆಂಟ್ವರೆಗೂ ನಮಗೆ ಕೈ ಬಿಟ್ಟಿಲ್ಲ ಅವರು. ಕಾಲೇಜ್ ಸೆಂಟರ್ಸ್ಗೂ ಅವರೇ ಕರ್ಕೊಂಡು ಬಂದಿದ್ದಾರೆ. ನಮ್ಗೆ ಏನೇನು ಗೈಡ್ಲೈನ್ಸ್ ಬೇಕು, ಎಷ್ಟು ಎಕ್ಸಾಮ್ಸ್ ಬೇಕು, ಎಷ್ಟು ಗ್ರ್ಯಾಂಡ್ ಟೆಸ್ಟ್, ಪಾರ್ಟ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ನಮ್ಮ ಪ್ರಿಪ್ರೇಷನ್ಸ್ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸುಮನ್ ಸರ್ ಮತ್ತು ನಮ್ಮ ಕಾಲೇಜ್ಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಪ್ರಜ್ವಲ್ ಸರ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಇವತ್ತು ಎಕ್ಸಾಮ್ ಆಗ್ತಾ ಇದೆ. ಸೊ ದೇಶಾದ್ಯಂತ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಆಗ್ತಾ ಇದೆ. ಸೊ ಇದೆಲ್ಲ ನಿಮ್ಮ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗಿದೆಯಾ, ಏನು ಆಗ್ತಾ ಇದೆ, ನಿಮ್ಮ ಸ್ಟೂಡೆಂಟ್ಸ್ ಮನಸ್ಥಿತಿಗಳು ಹೇಗಾಗಿದೆ? ಫಸ್ಟ್ ಟೈಮ್ ರಿನೀಟ್ ಅನ್ನುವಾಗ ಖುಷಿ ಆಯಿತು. ಒಂದು ಸ್ವಲ್ಪ 2 ವೀಕ್ಸಿಂದ ಮತ್ತೆ ಒಂದು ನ್ಯೂಸ್ ಬಂತು, ಮತ್ತೆ ಮಾಡಿದ ಪೇಪರ್ ಇವಾಗ ಲೀಕ್ ಆಗೋಗಿದೆ ಅಂತ. ಆವಾಗ ನಿಜವಾಗ್ಲೂ ಹೆದರಿಕೆ ಆಯಿತು. ಮತ್ತೆ ಓದಬೇಕಾ ಅಂತ ಅನ್ನಿಸ್ಬಿಡ್ತು. ಆದರೆ ಅದೇ ಡೇಟಿಗೆ ಮಾಡ್ತಿರೋದು ಸ್ವಲ್ಪ ಸಮಾಧಾನ ಇದೆ. ಮತ್ತೆ ಆ ಥರ ಆಗಬಾರ್ದು ಅನ್ನೋದೇ ಒಂದು ಏನು ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ. ಮತ್ತೆ ಆ ಥರ ಆಗಬಾರ್ದು. ಯಾಕಂದರೆ ಮತ್ತೆ ಓದೋದಂದರೆ ಸಾಕಪ್ಪ ಸಾಕು, ಓದಿದ್ದು ಎಷ್ಟೊಂತ ಓದೋಣ ಅಂತ ಅನ್ಸ್ಬಿಡುತ್ತೆ. 1 ತಿಂಗಳೇ ಮತ್ತೆ ಓದೋದಕ್ಕೆ ಕಷ್ಟ ಆಯಿತು ಸ್ವಲ್ಪ. ಅಂದರೆ ವಾಪಸ್ ಬರೋದು, ಓದೋದು ಎಲ್ಲ ಅಡ್ಜಸ್ಟ್ ಆಗೋದು ಮತ್ತೆ ಅದು ಬಿಟ್ಟೋಗಿರುತ್ತಲ್ವ, ಅದಕ್ಕೇ ಕಷ್ಟ ಆಯಿತು. ಅದೇ ಈ ಸಲ ಅದಾಗಬಾರ್ದು ಅಂತ ನಾವು ಬೇಡ್ಕೊಳ್ತಿದ್ದೀವಿ. ಸೊ ಇದಿಷ್ಟು ಏನು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಈ ಬಾರಿ ಆದರೂ ಈ ಪರೀಕ್ಷೆ ಸರಿಯಾಗಿ ಆಗಲಿ, ಮತ್ತೆ ಇಂಥ ಚಾನ್ಸ್ಗಳು ಬರದೇ ಇರಲಿ. ಯಾಕೆಂತ ಹೇಳಿದರೆ ಪದೇ ಈ ರೀತಿ ಮರುಪರೀಕ್ಷೆ ಬಂದರೆ ಕಷ್ಟ ಆಗುತ್ತೆ, ಪದೇ ಓದೋದು ಕೂಡ ತೊಂದರೆ ಆಗುತ್ತೆ. ಸೊ ಇಲ್ಲಿಗೆ ಫೈನಲ್ ಆಗಿ ಇದು ಕರೆಕ್ಟಾಗಿ ನಡೀಲಿ ಅನ್ನೋದು ಕೂಡ ಅವರ ಆಶೆ ಆಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.